ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸ್ವಾಮಿ ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸ್ವಾಮಿ ಯೇಸುವೆ, ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ. ಪವಿತ್ರಾತ್ಮರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪವಿತ್ರಾತ್ಮರೇ, ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ. ಪವಿತ್ರಾತ್ಮರೇ, ನೀವು ನನ್ನ ಜೀವನದ ಸಂಪೂರ್ಣ ನಿಯಂತ್ರಣವನ್ನ ತೆಗೆದುಕೊಳ್ಳಿರಿ. ಪವಿತ್ರಾತ್ಮರೇ, ನನ್ನ ಕುಟುಂಬದ ಸಂಪೂರ್ಣ ನಿಯಂತ್ರಣವನ್ನ ನೀವು ತೆಗೆದುಕೊಳ್ಳಿರಿ. ಪವಿತ್ರಾತ್ಮರೇ, ನನ್ನ ಕುಟುಂಬದ ಸಹಾಯಕರು ನೀವಾಗಿರಿ. ಪವಿತ್ರಾತ್ಮರೇ, ನೀವು ನನ್ನ ಸಹಾಯಕರಾಗಿರಿ. ಪವಿತ್ರಾತ್ಮರೇ, ನನ್ನ ಜೀವನದ ಸಂಪೂರ್ಣ ನಿಯಂತ್ರಣವನ್ನ ನೀವು ತೆಗೆದುಕೊಳ್ಳಿರಿ. ಪವಿತ್ರಾತ್ಮರೇ, ಈ ದಿನ ಈ ಪ್ರಾರ್ಥನಾ ಸರಣಿಯನ್ನು ನೋಡುವಂತ ಪ್ರತಿಯೊಬ್ಬರ ಜೀವಿತಗಳನ್ನ, ಅವರ ಕುಟುಂಬಗಳನ್ನ, ಅವರಿಗೆ ಸೇರಿದಂತ ಪ್ರತಿಯೊಂದು ವಸ್ತುವನ್ನ, ವ್ಯಕ್ತಿಯನ್ನ ನೀವು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಿರಿ. ನಿಮ್ಮ ಪರಿಶುದ್ಧವಾದ ಪ್ರೀತಿಯಿಂದ ಅವರನ್ನು ತುಂಬಿಸಿರಿ. ನಿಮ್ಮ ಪರಿಶುದ್ಧವಾದ ಯೇಸು ಕ್ರಿಸ್ತರ ಪರಿಶುದ್ಧವಾದ ರಕ್ತದಿಂದ ಅವರನ್ನು ತೊಳೆದು ಶುದ್ಧೀಕರಿಸಿ ಅಭಿಷೇಕಿಸಿರಿ. ಈ ಪ್ರಾರ್ಥನಾ ಸರಣಿಯನ್ನ ಕೇಳುತ್ತಿರುವಂತ ಎಲ್ಲ ರೋಗಿಗಳನ್ನ ಯೇಸುವೆ, ಈ ದಿನ ಅವರು ಕೇಳುವಂತ ವಾಕ್ಯದ ಮುಖಾಂತರ ನೀವು ಸ್ಪರ್ಶಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಅವರನ್ನು ಮುಟ್ಟಿ ಗುಣಪಡಿಸಿ ಅವರನ್ನು ಆಶೀರ್ವದಿಸಿದ್ದಕ್ಕಾಗಿ, ಅವರ ಆರೋಗ್ಯವನ್ನ ಮತ್ತೆ ನೀವು ಪುನರ್ಸ್ಥಾಪಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ತಂದೆಯಾದ ದೇವರೇ, ನಮ್ಮನ್ನ ನೀವು ಆಶೀರ್ವದಿಸಿ ಈ ಪ್ರಾರ್ಥನಾ ಸರಣಿಗೆ ಕರೆತಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ. ಆತ್ಮೀಯ ಸಹೋದರ ಸಹೋದರರೇ, ಎಮ್ಮಾವುಸ್ ಪ್ರಾರ್ಥನಾ ತಂಡದ ಮುಖಾಂತರ ನಾವು ಮಾಡುತ್ತಿರುವಂತ ಪ್ರತಿಯೊಂದು ಪ್ರಾರ್ಥನಾ ಸರಣಿಯನ್ನ ನೀವು ವೀಕ್ಷಿಸಿ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನ ನೀವು ಪ್ರೋತ್ಸಾಹಿಸ್ತಾ ಇರುವುದಕ್ಕಾಗಿ ನಿಮಗೆ ನಮ್ಮ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದು ವಿಶೇಷವಾಗಿ ನಿಮ್ಮೆಲ್ಲರನ್ನ ನಾನು ಈ ಪ್ರಾರ್ಥನಾ ಸರಣಿಗೆ ಆಹ್ವಾನಿಸುತ್ತೇನೆ. ಯೇಸು ಕ್ರಿಸ್ತರ ಪರಿಶುದ್ಧವಾದ ಪ್ರೀತಿ ನಿಮ್ಮೊಬ್ಬೊಬ್ಬರಲ್ಲಿ ತುಂಬಿಕೊಳ್ಳುವಂತ ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನ ನಾವು ಒಂದು ಧ್ಯಾನಿಸಲಿಕ್ಕೆ ಹೋಗುವಾಗ, ದೇವರ ವಾಕ್ಯ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಚನವನ್ನ ನಾವು ಧ್ಯಾನಿಸೋಣ. ಮಾರ್ಕ 11:23 ವಾಕ್ಯವನ್ನ ನಾವು ಆಲಿಸೋಣ. ಅದಕ್ಕೆ ಯೇಸು, ನಿಮಗೆ ದೇವರಲ್ಲಿ ವಿಶ್ವಾಸವಿರಲಿ. ಆಗ ಯಾವನಾದರೂ ಈ ಬೆಟ್ಟಕ್ಕೆ, ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಮನಸ್ಸಿನಲ್ಲಿ ಸಂದೇಹ ಪಡದೆ ಅದು ಸಂಭವಿಸುವುದೆಂದು ವಿಶ್ವಾಸಿಸಿದರೆ, ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ, ಅವನು ಹೇಳಿದಂತೆಯೇ ಆಗುವುದು. ಮತ್ತೊಮ್ಮೆ ಓದ್ತೇನೆ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 22-23ನೇ ವಚನ. ಅದಕ್ಕೆ ಯೇಸು, ನಿಮಗೆ ದೇವರಲ್ಲಿ ವಿಶ್ವಾಸವಿರಲಿ. ಆಗ ಯಾವನಾದರೂ ಈ ಬೆಟ್ಟಕ್ಕೆ, ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಮನಸ್ಸಿನಲ್ಲಿ ಸಂದೇಹ ಪಡದೆ ಅದು ಸಂಭವಿಸುವುದೆಂದು ವಿಶ್ವಾಸಿಸಿದರೆ, ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ, ಅವರು ಹೇಳಿದಂತೆಯೇ ಆಗುವುದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯಗಳನ್ನ ನಾವು ಆಲಿಸಿದ್ದೇವೆ. ಈಗ ಈ ವಾಕ್ಯವನ್ನ ಆಲಿಸುವಾಗ ಇದರ ಹಿನ್ನೆಲೆಯನ್ನು ನಾವು ತೆಗೆದುಕೊಂಡಾಗ, ಯೇಸು ಸ್ವಾಮಿ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಒಂದು ಅಂಜೂರದ ಮರಕ್ಕೆ ಒಂದು ಶಾಪವನ್ನ ಹಾಕ್ತಾರೆ. ಅಂದ್ರೆ ಯೇಸು ಸ್ವಾಮಿ ಆ ದಿನ ಅಲ್ಲಿಂದ ನಡೆದು ಹೋಗ್ಬೇಕಾದ್ರೆ ಅವರಿಗೆ ದಣಿವಾಗಿ, ಅವರಿಗೆ ಆಯಾಸವಾಗಿ, ಹಸಿವೆಯಾಗಿ ಒಂದು ಅಂಜೂರದ ಮರವನ್ನ ನೋಡ್ತಾರೆ. ನೋಡುವಾಗ ಅಂಜೂರದ ಮರದಲ್ಲಿ ಎಲೆಗಳನ್ನು ನೋಡಿದೆ. ಆ ಎಲೆಗಳ ಮಧ್ಯೆ ಹಣ್ಣು ಸಿಗ್ಬೋದು ಅಂತ ಹೇಳಿ ಅವ್ರ ಹತ್ರಕ್ಕೆ ಹೋಗ್ತಾರೆ. ಅಲ್ಲೇ ಹಣ್ಣು ಇಲ್ಲದೆ ಇರೋದನ್ನ ನೋಡಿ ಯೇಸು ಆ ಮರಕ್ಕೆ ಶಪಿಸ್ತಾರೆ. ಮಾರನೇ ದಿವಸ ವಾಪಸ್ ಆ ಕಡೆಯಿಂದ ಬರ್ಬೇಕಾದ್ರೆ ಪೇತ್ರ ಮತ್ತು ಸಂಗಡಿಗರು ಯೇಸು ಸ್ವಾಮಿ ಶಪಿಸಿದ್ದನ್ನ ಕೇಳಿಸ್ಕೊಂಡಿರ್ತಾರೆ, ನೋಡಿರ್ತಾರೆ, ಜೊತೆಲಿರ್ತಾರೆ. ಮತ್ತೆ ವಾಪಸ್ ಬರ್ಬೇಕಾದ್ರೆ ಪೇತ್ರನು ಗಮನಿಸ್ತಾನೆ, ಅಲ್ಲಿ ಆ ಮರ ಸಂಪೂರ್ಣವಾಗಿ ಬೇರು ಸಹಿತ ಒಣಗಿ ಹೋಗಿದೆ ಅಂತ ಹೇಳಿ. ಆಗ ಪೇತ್ರನ್ ಹೇಳ್ತಾನೆ, ಅಪ್ಪ ನೀವು ಶಪಿಸಿದಂತ ಈ ಮರ ಸಂಪೂರ್ಣವಾಗಿ ಒಣಗಿ ಹೋಗಿದೆ ಅಂತ ಹೇಳಿ
ಪೇತ್ರನು ಯೇಸು ಸ್ವಾಮಿ ಹತ್ರ ಹೇಳುವಾಗ ಯೇಸು ಸ್ವಾಮಿ ಹೇಳಿದಂತ ಮಾತುಗಳನ್ನ ನಾವಿವತ್ತು ಕೇಳಿಸಿಕೊಂಡಿದ್ವಿ. ಮಾರ್ಕ 11:22-23 ವಾಕ್ಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ದೇವರಲ್ಲಿ ವಿಶ್ವಾಸವಿರಲಿ, ಆಗ ಯಾವನಾದ್ರೂ ಈ ಮರಕ್ಕಿನಿಂದ ಕಿತ್ಕೊಂಡು ಹೋಗಿ ಅಲ್ಲಿ. ಪ್ರಿಯರೇ, ನಾವಿಲ್ಲಿ ಗಮನಿಸಬೇಕಾಗಿರುವಂತ ಅಂಶ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾವು ಸಮಸ್ಯೆಯನ್ನ ನೋಡಿ ಆ ಸಮಸ್ಯೆಗೆ ಮಾತನಾಡಬೇಕು. ನಾವು ಇದೇ ಒಂದು ಭಾಗವನ್ನ ನಾವು ನೋಡುವಾಗ ನೋಡಿ, ಅಲ್ಲಿ ನೋಡ್ತೇವೆ, ಯೇಸು ಆ ಮರಕ್ಕೆ 14ನೇ ವಾಕ್ಯವನ್ನು ನೋಡುವಾಗ, ಯೇಸು ಆ ಮರಕ್ಕೆ, ಇನ್ನು ಮುಂದೆ ನಿನ್ನ ಹಣ್ಣನ್ನು ಯಾರು ಎಂದಿಗೂ ತಿನ್ನದಂತಾಗಲಿ ಎಂದರು. ಯಾರು ಎಂದಿಗೂ ತಿನ್ನದಂತಾಗಲಿ ಅಂತ ಹೇಳಿ ಮರಕ್ಕೆ ಮಾತನಾಡಿದರು. ಇವತ್ತು ನಾವು ಎಷ್ಟು ಆ ರೀತಿಯಾಗಿ ಸಮಸ್ಯೆಗೆ, ನಮಗೆ ಎದುರಾಗುವಂತ ಸಮಸ್ಯೆಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಸುತ್ತಲಿರುವಂತ ಸಮಸ್ಯೆಗಳನ್ನು ನೋಡಿ ಅದಕ್ಕೆ ಮಾತನಾಡ್ತಾ ಇದ್ದೇವೆ, ಅಥವಾ ಸಮಸ್ಯೆಯನ್ನ ನಮ್ಮ ಜೀವನದಲ್ಲಿ ಮಾತನಾಡ್ತಿದ್ದೇವೆ. ನಿಮಗೊಂದು ಒಂದು ಸಾಕ್ಷಿಯನ್ನ ಹೇಳ್ತೇನೆ. ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ನಡೆದಂತ ಒಂದು ಸಾಕ್ಷಿ ಹೇಳ್ತೇನೆ. ನಮ್ಮ ಮನೆ ಹತ್ರ ಒಂದು ಸೀತಾಫಲದ ಹಣ್ಣಿನ ಮರ ಇದೆ. ಅದನ್ನ ರಾಮ ಸೀತಾಫಲ ಅಂತ ಹೇಳಿ ಕರೀತಾರೆ ಇವರು. ಈ ಸೀತಾಫಲದ ಹಣ್ಣಿನ ಮರವನ್ನ ನಮ್ಮ ಮನೆ ಹತ್ರ ಹಾಕಿರ್ಬೇಕಾದ್ರೆ ಅದನ್ನ ನೋಡಿ ನಮ್ಮ ಅಣ್ಣ ಮತ್ತೆ ನಮ್ಮ ಅಕ್ಕಂದಿರವರೆಲ್ಲನು ಈ ಮರವನ್ನ ನಾವು ಕಡಿದು ಹಾಕೋಣ, ಸುಮ್ಮನೆ ಇದಿಲ್ಲಿದೆ, ಇದರಿಂದ ಒಂದು ಹಣ್ಣು ಬಂದಿಲ್ಲ ಅಂತೇಳಿ ಸುಮಾರು ವರ್ಷಗಳು ಅದನ್ನ ಬೆಳೆಸಿದಾಗ ಒಂದು ದಿನ ಆ ಮರದ ಬಳಿ ನಿಂತುಕೊಂಡು, ಬೇರೆ ನೀವು ನಂಬ್ತಿರೋ ನಂಬಲ್ಲ ನನಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಸತ್ಯವನ್ನ ನುಡಿದು ಹೇಳ್ತಾ ಇದ್ದೇನೆ. ಆ ಮರದ ಬಳಿ ನಿಂತ್ಕೊಂಡು, ನೋಡು, ಎಲ್ಲರೂ ನಿನ್ನನ್ನ ಕಡಿದು ಹಾಕ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಯೇಸು ನಾಮದಲ್ಲಿ ನಾನು ನಿನ್ಗೆ ಆಜ್ಞಾಪಿಸ್ತಾ ಇದ್ದೇನೆ, ನೀನು ಫಲವನ್ನ ಕೊಡಬೇಕು ಅಂತ ಹೇಳಿ ಆ ಮರಕ್ಕೆ ಮಾತನಾಡಿದೆ. ಪ್ರಿಯರೇ, ಈ ವಾಕ್ಯದ ಆಧಾರದಲ್ಲಿಯೇ ಆ ಮರಕ್ಕೆ ನಾನು ಮಾತನಾಡಿದಾಗ ಆಶ್ಚರ್ಯ ಪ್ರಿಯರೇ, ಕೆಲವೇ ದಿನಗಳು, ಆ ಮಾತನಾಡಿದಂತ ಕೆಲವೇ ದಿನಗಳಲ್ಲಿ ಆ ಮರದಲ್ಲಿ ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಯ್ತು. ಅನೇಕರಿಗೆ ಆ ಹಣ್ಣನ್ನ ನಾವು ಕೊಟ್ಟಿದ್ದೇವೆ, ನಾವು ಸವಿತಾ ಇದ್ದೇವೆ, ಬೇರೆಯವ್ರಿಗೂ ಕೊಡ್ತಾ ಇದ್ದೇವೆ. ಪ್ರಿಯರೇ, ಹಾಗಾದ್ರೆ ಅರ್ಥ ಏನು? ಆ ಮರ ನನ್ನ ಮಾತನ್ನ ಕೇಳಿಸ್ಕೊಳ್ತು. ಅವತ್ತು ಹೇಗೆ ಆ ಅಂಜೂರದ ಮರ ಯೇಸುವಿನ ಮಾತನ್ನ ಕೇಳಿಸ್ಕೊಂಡು ಒಣಗಿ ಹೋಯ್ತು, ಶಾಪಕ್ಕೆ ಅದು ತುತ್ತಾಯ್ತು. ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ, ನಿಮಗೆ ದೇವರಲ್ಲಿ ವಿಶ್ವಾಸವಿರಲಿ, ಆಗ ಯಾವನಾದರೂ ಈ ಮರಕ್ಕಿಲ್ಲದೆ ಕಿತ್ಕೊಂಡು ಹೋಗಿ ಸಮುದ್ರದ. ಇವತ್ತು ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಏನು ಸಮಸ್ಯೆನ ನಾವು ನೋಡ್ತಾ ಇದ್ದೇವೆ, ಸಮಸ್ಯೆನ ದಯವಿಟ್ಟು ಮಾತನಾಡಬೇಡಿ. ಯೇಸು ಸ್ವಾಮಿ, ನಾವು ಅದೇ ಮಾರ್ಕನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ನೋಡುವಾಗ, ದೋಣಿಯಲ್ಲಿ ಹೋಗ್ಬೇಕಾದ್ರೆ ಸಮುದ್ರ ಅಲ್ಲೋಲ ಕಲ್ಲೋಲವಾಗ್ತದೆ, ಸರೋವರ ಅಲೆಗಳಿಂದ ತುಂಬಿ ಹೋಗ್ತದೆ. ಆ ಅಲೆಗಳು ಬಂದು ಆ ಒಂದು ಅವರು ಹೋಗ್ತಾ ಇದ್ದಂತಹ ದೋಣಿಗೆ ಅಪ್ಪಳಿಸ್ತದೆ. ದೋಣಿ ನೀರಿಂದ ತುಂಬಲಿಕ್ಕೆ ಯೇಸು ಸ್ವಾಮಿ ನಿಶ್ಚಿಂತರಾಗಿ ಮಲಗಿರ್ತಾರೆ, ನಿದ್ರೆ ಮಾಡ್ತಿರ್ತಾರೆ. ಶಿಷ್ಯರು ಅವರನ್ನ ಎಬ್ಬಿಸ್ತಾರೆ, ಗುರುವೇ, ನಾವು ಸಾಯ್ತಾ ಇದ್ದೀವಿ, ನಿಮ್ಗೇನ್ ಚಿಂತೆನೆ ಇಲ್ವಾ ಅಂತ ಹೇಳಿ. ಯೇಸು ಸ್ವಾಮಿ ಆರಾಮಾಗಿ ಮಲಗಿದ್ದಾರೆ. ಎಬ್ಬಿಸಿದ ಕೂಡಲೇ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆ ಬಿರುಗಾಳಿಯನ್ನ ನೋಡಿ ಅವರು ಬಿರುಗಾಳಿಗೆ, ಸರೋವರಕ್ಕೆ ಮಾತನಾಡ್ತಾರೆ, ಗದರಿಸ್ತಾರೆ, ಬಿರುಗಾಳಿಯನ್ನ ಗದರಿಸ್ತಾರೆ, ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಅಂತೇಳಿ ಆಜ್ಞಾಪಿಸ್ತಾರೆ. ಬೇರೆ ನಾವು ಕೂಡ ಯೇಸು ಕ್ರಿಸ್ತರ ಅನುರೂಪಿಗಳು. ರೋಮನಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 27-28ನೇ ವಾಕ್ಯಗಳನ್ನು ಓದ್ಬೇಕಾದ್ರೆ, ದೇವರು ನಮ್ಮನ್ನ ಯೇಸು ಕ್ರಿಸ್ತರ ಅನುರೂಪಿಗಳಾಗುವಂತೆ ಮೊದಲು ಆಯ್ಕೆ ಮಾಡ್ಕೊಂಡಿದ್ರು ಅಂತ ಹೇಳಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನೋಡ್ತೇವೆ, ಈ ಲೋಕದಲ್ಲಿ ನಮ್ಮ ಬಾಳು ಯೇಸು ಕ್ರಿಸ್ತರ ಬಾಳಿನಂತೆಯೇ ಇರುವುದರಿಂದ ಅಂತ ಹೇಳಿ ನಾವು ಪ್ರೀತಿಯಲ್ಲಿ ಜೀವಿಸ್ಬೇಕು. ಅಂದ್ರೆ ಯೇಸು ಕ್ರಿಸ್ತರ ಹಾಗೆ ಇವತ್ತು ನಮ್ಮನ್ನ ದೇವರು ಇಟ್ಟಿದ್ದಾರೆ. ದೇವರು ನಮ್ಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಲೋಕ 10:19 ನೀವು ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ, ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಾನು ನಿಮ್ಗೆ ಅಧಿಕಾರ ಕೊಟ್ಟಿದ್ದೇನೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಅಧಿಕಾರವನ್ನ ನಮಗೆ ಕೊಟ್ಟಿದ್ದಾರೆ, ಉಪಯೋಗಿಸ್ಬೇಕು. ಇವತ್ತು ನಮ್ಮಲ್ಲಿರುವಂತಹ ಆಯುಧ ದೇವರ ವಾಕ್ಯ. ಆ ವಾಕ್ಯವನ್ನು ಉಪಯೋಗಿಸಿ ಸಮಸ್ಯೆಗೆ ಮಾತನಾಡಿ. ಯೇಸು ಸ್ವಾಮಿ ಆ ಮರಕ್ಕೆ ಮಾತನಾಡಿದ ಕೂಡಲೇ ಅಂಜೂರದ ಮರ ನೆಕ್ಸ್ಟ್ ಡೇ ನೋಡುವಾಗ ಬೇರು ಸಹಿತ ಒಣಗಿ ಹೋಗಿದೆ. ಅದನ್ನ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಕೂಡ ಮಾತನಾಡಿದ್ರೆ ಮರ ನಿಮ್ಮ ಮಾತಿಗೆ ವಿಧೇಯತೆಯಾಗ ತೋರಿಸ್ತದೆ ಅಂತ ಹೇಳಿ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲೂ ಕೂಡ ಯೇಸು ಸ್ವಾಮಿ ಅದನ್ನೇ ಹೇಳ್ತಾರೆ. ಅದರಿಂದ ಪ್ರಿಯರೇ, ಇವತ್ತು ನಾವು ನಮ್ಮಲ್ಲಿರುವ ಸಮಸ್ಯೆಗೆ ಮಾತನಾಡೋಣ. ಈ ಒಂದು ಪ್ರಾರ್ಥನಾ ಸರಣಿಯನ್ನು ನೋಡ್ತಿರುವಂತ ಪ್ರತಿಯೊಂದು ಕುಟುಂಬವನ್ನ ಯೇಸುವಿನ ಪರಿಶುದ್ಧವಾದ ಪಾದಗಳಿಗೆ, ಅವರ ಚರಣಗಳಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಆಲಿಸಿದ್ದಾರೆ. ಇನ್ನು ಸಮಸ್ಯೆಯನ್ನು ನೋಡಿ ನಾನು ಎದೆಗುಂದುವುದಿಲ್ಲ,
ಶಿಷ್ಯರು ಸರೋವರ ಅಲ್ಲೋಲ ಕಲ್ಲೋಲ ಆದಾಗ ಹೇಗೆ ಅವರು ತುಂಬಾ ಚೀರಾಡ್ತಾ ಇದ್ರು, ಕೂಗಾಡ್ತಾ ಇದ್ರು, ನಾವು ಸಾಯ್ತೇವೆ ಅಂತಿದ್ರು. ಆ ರೀತಿಯಾಗಿ ನಾನು ಮಾಡೋದಿಲ್ಲ. ಇನ್ಮೇಲೆ ನಾನು ಆ ಸಮುದ್ರ ಹೇಗೆ ಯೇಸು ಸ್ವಾಮಿಯ ಮಾತಿಗೆ ನಿಶ್ಶಬ್ದವಾಗುವಂತೆ ಮಾಡ್ತಾ ಇದ್ದೀನಿ, ನಾನು ಮಾತನಾಡ್ತೇನೆ. ನೋಡಿ, ನಮ್ಮ ಮನೆ ಹತ್ರ ಇದ್ದಂತ ಮರಕ್ಕೆ ನಾನು ಮಾತನಾಡಿದಾಗ ಮರ ಮಾತು ಕೇಳ್ತು, ಫಲ ಕೊಡ್ತು. ಯೇಸು ನಾಮದಲ್ಲಿ ನಾವು ಮಾತನಾಡುವಾಗ ಅದಾಗ್ತದೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ಪ್ರಾರ್ಥನಾ ಸರಣಿ ಆಲಿಸ್ತಿರುವಂತ ಪ್ರತಿಯೊಬ್ಬರ ಕುಟುಂಬಗಳಲ್ಲಿರುವಂತ ಎಲ್ಲ ರೀತಿಯ ಕಷ್ಟಗಳಿಗೆ, ನೋವುಗಳಿಗೆ, ರೋದನೆಗಳಿಗೆ, ವೇದನೆಗಳಿಗೆ, ರೋಗಗಳಿಗೆ ನಾನು ಆಜ್ಞಾಪಿಸ್ತಾ ಇದ್ದೇನೆ, ಯೇಸು ನಾಮದಲ್ಲಿ ಬಿಟ್ಟು ತೊಲಗಿ ಸುಟ್ಟು ಹೋಗ್ಬೇಕಂತ ಹೇಳಿ. ಯೇಸು ಕ್ರಿಸ್ತ ಪರಿಶುದ್ಧವಾದ ಪ್ರೀತಿ ಪ್ರತಿಯೊಂದು ಕುಟುಂಬವನ್ನು ತುಂಬಿಕೊಳ್ಳಲಿ. ವಿಶೇಷವಾಗಿ ಯಾರೆಲ್ಲ ರೋಗಾವಸ್ಥೆಯಲ್ಲಿ, ವೈದ್ಯರು ಕೈ ಬಿಟ್ಟಿರುವಂತಹ ರೋಗದಲ್ಲಿ ನರಳುತ್ತಾ ಇದ್ದಾರೆ, ಕ್ಯಾನ್ಸರ್ ರೋಗಿಗಳಾಗಿದ್ದಾರೆ, ಏಡ್ಸ್ ರೋಗಿಗಳಾಗಿದ್ದಾರೆ, ಅವರ ರೋಗಕ್ಕೆ ನಾನು ಮಾತನಾಡ್ತಾ ಇದ್ದೇನೆ ಯೇಸು ಕ್ರಿಸ್ತರ ನಾಮದಲ್ಲಿ. ಎಲೆ ರೋಗಾಣುಗಳೇ, ರೋಗವೇ ಆ ವ್ಯಕ್ತಿಯನ್ನು ಬಿಟ್ಟು ನೀನು ಸುಟ್ಟು ತೊಲಗಿ ಹೋಗ್ಬೇಕು, ಸುಟ್ಟು ಹೋಗ್ಬೇಕು ಇವತ್ತು ಯೇಸು ನಾಮದಲ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವವುಳ್ಳ ತಂದೆಯೇ,